ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀರಿ. ಈಗಾಗಲೇ JDS ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ, ಯಾಕಂದರೆ ಲೀಗಲ್ಲಾಗಿ ಅವರು NDAಗೆ ಬರ್ತಾರಾ JDS ಬರ್ತಾರಾ ಇದೆಲ್ಲ ಲೀಗಲ್ಲಾಗಿ ಪ್ರಶ್ನೆ ಬರುತ್ತೆ. ಅದನ್ನು ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದು NDAಗೆ ಬರೋಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ. ಇಲ್ಲ JDS ಬರೋಂಗಿದ್ರೆ JDS ಅವ್ರು ಕ್ರಮ ತೆಗೆದುಕೊಳ್ಬೇಕಾಯ್ತು, ಅವ್ರ ಕರ್ತವ್ಯ. ಓಹೋ, ಸಾಮ್ರಾಟ್ ಅಶೋಕ್ ಅವರು ಅದೇನು ಮಾತು! ಅಬ್ಬಾ, ಜೀವನ ಪಾವನ ಆಗೋಯ್ತು ಸರ್. ನಿಮ್ಮಂಥ ವಿಪಕ್ಷ ನಾಯಕನನ್ನು ಪಡೆದಿದ್ದೀವಲ್ಲ ನಾವು ಕರ್ನಾಟಕ ಜನ ಪುಣ್ಯವಂತರು, ನಾವೇ ಧನ್ಯರು. ಅದು ಹೆಂಗೆ ಸರ್? ಪ್ರಜ್ವಲ್ ಗೆದ್ದರೆ 100% ಅಮಾನತು ಅಂದರೆ ಡಿಸ್ಕ್ವಾಲಿಫೈ. ಅದೇ ಪ್ರಜ್ವಲ್ ಸೋತೋಗ್ಬಿಟ್ರೆ BJP ಕ್ವಾಲಿಫೈ ಆಗ್ತಾರಾ? ಗೆದ್ದರೆ ಡಿಸ್ಕ್ವಾಲಿಫೈ ಆಗ್ತಾರೆ, ಸೋತ್ರೆ ಕ್ವಾಲಿಫೈ ಆಗ್ತಾರಾ? ಏನು ಮಾತಂತ ಮಾತಾಡ್ತೀರಾ ಸರ್? ವಿಪಕ್ಷ ನಾಯಕ ಅಂದರೆ ಒಂದು ಜವಾಬ್ದಾರಿ ಇರಬೇಕು. ವಿಪಕ್ಷ ನಾಯಕ ಅಂದರೆ ಶ್ಯಾಡೋ CM ಅಂತ ಅಂತಾರೆ. ಯಾವುದೇ ಪ್ರಕರಣ ಆಗಲಿ ಆ ಪ್ರಕರಣದ ಗಂಭೀರತೆಯನ್ನು ಅರಿತು ಮಾತಾಡಬೇಕಾಗತ್ತೆ. ಆದರೆ ಅಶೋಕ್ ಸಾಹೇಬರು ಮಾತಾಡ್ತಾ ಇರೋದು ನೋಡಿದ್ರೆ ಒಂದು ಸ್ವಲ್ಪ ಓಮರ್ ಕಡಿಮೆ ಅಂತ ಅನಿಸುತ್ತೆ. ಅಮಾನತು ಮಾಡಿದರೆ ಸಾಕೇನ್ರಿ ಸಾಮ್ರಾಟ್ ಅಶೋಕ್ ಅವರೇ? ಪ್ರಜ್ವಲ್ ರೇವಣ್ಣ ಅನ್ನೋ ಕಾಮಿಗೆ ಘನಘೋರ ಶಿಕ್ಷೆ ಆಗಬೇಕು ಅಂತ ನೀವೆಲ್ಲೇನು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದೀರಾ? ನೀವು BJP ಅವರು ಬೀದಿಗೆ ಬಂದಿದ್ದೀರೇನ್ರಿ ನೀವು? ಅದೇ ಒಬ್ಬ ಬೇರೆ ಧರ್ಮದ ಯುವಕ ಹಿಂಗೆ ಮಾಡಿದ್ದಿದ್ರೆ ಹೆಂಗೆ ಮಾಡ್ತಿದ್ರಿ ನೀವು? ಅದನ್ನು ಹೇಳ್ರಿ, ಏನಾಗ್ತಿತ್ತು ಹೇಳಿ? ಇಡೀ BJP ಪಕ್ಷ ರೋಡಲ್ಲಿ ಹಾಸಿ ಮಲ್ಕತ್ತಿದ್ರಿ. ಆದರೆ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಒಂದು ಸಣ್ಣ ಹೋರಾಟ ಮಾಡಲ್ಲ. ಆದರೆ ನಿಮ್ಮ ಹೇಳಿಕೆಗಳು ಮಾತ್ರ ಗನಂದಾರಿ ಹೇಳಿಕೆಗಳು. ಅವ್ರ ಸರ್ಕಾರ ಇದ್ದಾಗ ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಕೇಳಿದ್ರಿ. ಹೌದು, ಕಾಂಗ್ರೆಸ್ ಅವ್ರದ್ದು ವೇಸ್ಟ್ ಸರ್ಕಾರ, ಉಡಾಫೆ ಸರ್ಕಾರ, ನಾಲಾಯಕ್ ಗೌರ್ಮೆಂಟು, ನರಸತ್ತ ಸರ್ಕಾರ ಅಂತಲೇ ಇಟ್ಕೊಳ್ಳೋಣ. ಆದರೆ ನೀವು 40 ವಿತ್ ಡಿಫ್ರೆನ್ಸ್ ಅಲ್ವಾ? ನಮಸ್ತೆ ಸದಾ ವತ್ಸಲೆ ಅಂತ ಹೇಳೋ ಪಾರ್ಟಿ ಅಲ್ವಾ ನೀವು? ನೀವೇನು ಕಡ್ದು ಗುಡ್ಡೆ ಹಾಕಿದ್ರೆ ಸ್ವಲ್ಪ ಬಾಯ್ಬಿಟ್ಟು ಹೇಳ್ಬೋದಲ್ಲ ಮಿಸ್ಟರ್ ಸಾಮ್ರಾಟ್ ಅಶೋಕ್ ಸಾಹೇಬ್ರೆ? ನೀವು ವಿಪಕ್ಷ ನಾಯಕರು, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಬರೀ ಸುದ್ದಿಗೋಷ್ಠಿ ಮಾಡಿ ರಾಜಕೀಯವಾಗಿ ಯಾರು ಲಾಭ ಪಡ್ಕೊಳ್ತಾ ಇದ್ದಾರೆ ಅನ್ನೋದನ್ನೇ ಮಾತಾಡ್ತೀರಾ ಅಂದರೆ ಕಾಮನ್ ಸೆನ್ಸ್ ತುಂಬ ವರ್ಕೌಟ್ ಆಗ್ತಾ ಇದೆ. ಹಾಸನದಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದಿಲ್ಲಿಗೆ ಅಂತ ಇಟ್ಕೊಳ್ಳೋಣ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಳಿಸ್ಕೊಟ್ರು ಕಾಂಗ್ರೆಸ್ ಸರ್ಕಾರ. ಹಾಗಾದರೆ ಪಾಸ್ಪೋರ್ಟು ವೀಸಾ ಇದ್ಯಾವುದನ್ನು ಚೆಕ್ ಮಾಡಿದೆ ಅದು ಹೆಂಗೆ BJP ಸರ್ಕಾರ ಕಳಿಸ್ಬಿಡ್ತು? ಹಾಗಾದರೆ ನಿಮ್ದೇನೂ ಜವಾಬ್ದಾರಿನೇ ಇಲ್ವಾ? ಅದೇ ಕೆಲಸನ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಹಾಗಾದರೆ ನಿಮ್ದೊಂದು ಟ್ರೆಂಡ್ ಇದೆ ಬಿಡಿ, ಮಾಡುವಂಥ ಅನಾಚಾರಗಳು, ಅಕ್ರಮಗಳು, ಭ್ರಷ್ಟಾಚಾರಗಳಿಗೆ ನಿಮ್ಮ ಹತ್ರ ಒಂದು ದೊಡ್ಡ ವಾಷಿಂಗ್ ಮಷಿನ್ ಇದೆ ನಿಮ್ಮ BJP ಪಾರ್ಟಿಯಲ್ಲಿ. ಆ ವಾಷಿಂಗ್ ಮಷಿನ್ನಲ್ಲಿ ಯಾರಾದರೂ ಭ್ರಷ್ಟಾಚಾರಿಗಳನ್ನ ಒಳಗಾಕ್ಬಿಟ್ರೆ ಅವರು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ವಾಶ್ ಆಗಿ ಹೊರಗಡೆ ಬಂದು ಬಿಡ್ತಾರೆ. ಆಗ ಅವರು ಸಜ್ಜನರು ಮತ್ತು ತುಂಬ ಒಳ್ಳೆಯ ಜನ ಆಗ್ಬಿಡ್ತಾರೆ. ಹಾಗೇನಾದರೂ ಪ್ರಜ್ವಲ್ ರೇವಣ್ಣ ಅವ್ರನ್ನ ನಿಮ್ಮ BJPಯ ವಾಷಿಂಗ್ ಮಷಿನ್ ಒಳಗಡೆ ಹಾಕಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಒಂದಂತೂ ನೆನಪಿಟ್ಕೊಳ್ಳಿ, ಯಾರ್ಯಾರು ನೀವು ರಾಜಕೀಯ ಮಾಡ್ತಾ ಇದ್ದೀರೋ ಈ ವಿಚಾರದಲ್ಲಿ ಹೆಣ್ಮಕ್ಳ ಶಾಪ ಅಂತೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ಸೊ ಹೆಣ್ಮಕ್ಳ ಶಾಪ ನಿಮಗೆ ತಟ್ಟಬಾರ್ದು ಅಂದರೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದರೆ ಒಳ್ಳೆಯದಂತ ಅನಿಸುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.